ಬೆಂಗಳೂರು ಪೊಲೀಸರಿಂದ ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತ ಬೃಹತ್ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ರು, ಅವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಹುಳಿಮಾವು ಪೊಲೀಸರು. ಭರ್ಜರಿ ಬೇಟೆಯಾಡಿದ್ದಾರೆ. ಈಗ 12 ಮಂದಿ ಆರೋಪಿಗಳನ್ನ ಹುಳಿಮಾವು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 3,20,00,000 ಹಣ ವಂಚನೆ ಮಾಡಿದ್ದಂತ ವಂಚಕರ ಗ್ಯಾಂಗ್ ಮೊದಲು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಲಿಂಕ್ ಕಳಿಸಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇದ್ರು. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಆಗುತ್ತೆ ಅಂತ ನಂಬಿಸಿ ಇವರು ವಂಚನೆ ಮಾಡ್ತಾ ಇದ್ರು. ವಂಚಕರಿಂದ 58 ಮೊಬೈಲ್, 7 ಲ್ಯಾಪ್ಟಾಪ್, ಡೆಬಿಟ್ ಕಾರ್ಡ್ಗಳನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. 4,500 ಬ್ಯಾಂಕ್ ಅಕೌಂಟ್ಗಳಿಂದ ಸಾಕಷ್ಟು ಹಣ ದೋಚಿದ್ದಾರೆ. ಬೆಂಗಳೂರು ಪೊಲೀಸರಿಂದ ಸೈಬರ್ ಕ್ರೈಮ್ ಜಾಲ ಪತ್ತೆಯಾಗಿರೋದು ನೋಡಿ. ಹುಳಿಮಾವು ಪೊಲೀಸರು ಸಖತ್ ಅಲರ್ಟ್ ಆಗಿ ಭರ್ಜರಿ ಬೇಟೆಯನ್ನಾಡಿದ್ದಾರೆ. 12 ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ. 3,20,00,000 ಹಣ ವಂಚನೆ ಮಾಡಿದ್ರು. ಮೊದಲು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಲಿಂಕ್ ಕಳಿಸಿ ಜನರಿಗೆ ವಂಚನೆ ಮಾಡ್ತಾರೆ. ಅಂದ್ರೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಆಗುತ್ತೆ ಅಂತ ನಂಬಿಸ್ತಾರೆ. ಇದನ್ನ ನಂಬಿ ಒಂದಿಷ್ಟು ಜನ ಇವರ ಬಲೆಗೆ ಬಿದ್ದು ಪಾಪ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಎಸ್, ಫೋಟೋದಲ್ಲಿ ತೋರಿಸ್ತಾ ಇದೀವಿ ನಿಮಗೆ. ಇವರೇ ವಂಚಕರು. ಇವರಿಂದ 58 ಮೊಬೈಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. 7 ಲ್ಯಾಪ್ಟಾಪ್, 242 ಡೆಬಿಟ್ ಕಾರ್ಡ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಜೊತೆಗೆ 4,500 ಬ್ಯಾಂಕ್ ಅಕೌಂಟ್ಗಳಿಂದ ಸುಮಾರು 75 ಕೋಟಿ ಹಣ ವಂಚನೆ ಮಾಡಿದ್ದಾರೆ ಈ ಕಿರಾತಕರು ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಅದು ಹೆಂಗ್ ನಂಬ್ತಾರೋ ಏನೋ ಇಂಥವ್ರನ್ನ ಜನ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗಿದೆ, ಸುಲಭವಾಗಿ ಹಣ ಮಾಡಬೇಕು, ಸೊ ಅದಕ್ಕೆ ಯಾವ್ಯಾವ ದಾರಿಗಳಿದಾವೆ, ಸೊ ಅದೆಲ್ಲವನ್ನು ಕೂಡ ಕೆಲವರು ಹುಡುಕ್ತಾ ಇರ್ತಾರೆ. ಸೊ ದುಡಿದು ತಿನ್ನಕ್ಕಾಗದೇ ಇರೋರು, ಮೈ ಮುರಿದು ತಿನ್ನಕ್ಕಾಗದೇ ಇರೋರು ಇಂಥ ಆಸೆಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಹೋಗ್ತಾರೆ. ಅಂಥವ್ರೆ ಇಂಥ ಕ್ರಿಮಿನಲ್ಗಳಿಗೆ ಟಾರ್ಗೆಟ್ ಆಗಿರ್ತಾರೆ. ಸೊ ನಿಮಗೆ ಆರಾಮಾಗಿ ದುಡ್ಡು ಬರುತ್ತೆ, ಕಡಿಮೆ ಬಂಡವಾಳ ಹಾಕಿದ್ರೆ ಹೆಚ್ಚು ಲಾಭ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಸೆ ಹುಟ್ಟಿಸಿ ಅವರಿಗೆ ಪಂಗನಾಮ ಹಾಕೋದೇ ಇವರ ಕೆಲಸ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 3,20,00,000 ರೂಪಾಯಿ ಹಣ ವಂಚನೆ ಮಾಡಿದ್ದಂತ ಗ್ಯಾಂಗ್ ಏನಿದೆಯಲ್ಲ, ಈ ವಂಚಕರ ಗ್ಯಾಂಗ್ ಅನ್ನ ಈಗ ಹುಳಿಮಾವು ಪೊಲೀಸರು ಯಶಸ್ವಿಯಾಗಿ ಒದ್ದು ಒಳಗೆ ಹಾಕೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಹಾಗಾಗಿ ಇನ್ನು ಮುಂದೆ ಆದ್ರೂ ಸ್ವಲ್ಪ ಈ ಆನ್ಲೈನ್ ಬೆಟ್ಟಿಂಗ್ ವಿಚಾರ ಆಗಿರ್ಬಹುದು, ಜೊತೆಗೆ ಇಂಥ ಫ್ರಾಡ್ಗಳ ಕೈಯಲ್ಲಿ, ಇಂಥ ವಂಚಕರ ಕೈಯಲ್ಲಿ ಸಿಕ್ಕಾಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡಬೇಕು. ಜೊತೆಗೆ ಈಸಿಯಾಗಿ ದುಡ್ಡು ಮಾಡಬೇಕು. ಏಕಾಏಕಿಯಾಗಿ ರಾತ್ರಿ ಕಳೆದು ಹಗಲಾಗೋ ಅಷ್ಟರಲ್ಲಿ ಹಣ ಮಾಡಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಸೆಯನ್ನ ಇನ್ನು ಇಟ್ಕೊಂಡಿರ್ತೀರಿ. ಅವರೆಲ್ಲ ಸ್ವಲ್ಪ ಈ ಸ್ಟೋರಿ ಕಡೆ ಗಮನ ಕೊಡಿ. ಬಿಕಾಸ್ ಬಹಳ ವಂಚಕರಿದ್ದಾರೆ, ಇಂಥವ್ರನ್ನೇ ಅವರು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಬಹಳ ಹುಷಾರಾಗಿರಬೇಕು ಈ ಟೈಮ್ನಲ್ಲಿ. ನೋಡಿ, ಇಲ್ಲಿ 4,500 ಬ್ಯಾಂಕ್ ಅಕೌಂಟ್ಗಳಿಂದ ಸುಮಾರು 75 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಇವರು. 75 ಕೋಟಿ ಹಣ ವಂಚನೆ ಮಾಡಿದ್ದಾರೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ. ಅಂದ್ರೆ ಎಂತ ಕ್ರಿಮಿನಲ್ಗಳಿದ್ದಾರೆ ನೋಡಿ. ಇಲ್ಲಿ ಸಣ್ಣ ವಯಸ್ಸಿನ ಆರೋಪಿಗಳು ಇವರೆಲ್ಲ, ಏನ್ ತೀರಾ ದೊಡ್ಡವರು ಅಂತ ಅಲ್ಲ. ಇಲ್ಲೊಬ್ಬ ಇದೆ ನೋಡಿ, ಅಜಯ್. ಈತನು ಕೂಡ ಆ ಗ್ಯಾಂಗ್ನ ಒಬ್ಬ ಮೆಂಬರ್. ಅಜಿತ್ ಅಂತ ಇದ್ದಾನೆ, ಅಭಿಷೇಕ್ ಅಂತ ಇದ್ದಾನೆ. ಇವರೆಲ್ಲರೂ ಕೂಡ ಆ ಗ್ಯಾಂಗ್ನ ಮೆಂಬರ್ಸ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವ ರೀತಿಯಾಗಿತ್ತು ಈ ವಂಚಕರನ್ನ ಹಿಡಿಯುವ ಕಾರ್ಯಾಚರಣೆ? ರಾಮು, ಒಬ್ಬ ವ್ಯಕ್ತಿ ಏನು ಇನ್ವೆಸ್ಟ್ಮೆಂಟ್ ಆ್ಯಪ್ ಅಂದ್ರೆ ನಿಯೋ ಸಿಸ್ಟಮ್ ಅಂತಕ್ಕಂಥ ಒಂದು ಆ್ಯಪ್ ಇರುತ್ತೆ. ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ 3,20,00,000 ಹಣವನ್ನು ಕಳ್ಕೊಂಡಿರ್ತಾನೆ. ಇದು ಹೇಗೆ ಬಯಲಿಕೆಗೆ ಬರುತ್ತೆ ಅಂದರೆ, ನಿಯೋ ಸಿಸ್ಟಮ್ ಆ್ಯಪಲ್ಲಿ ಇವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅದಕ್ಕೆ ಲಾಭ ಎಷ್ಟು ಬಂದಿದೆ, ಇವೆಲ್ಲವನ್ನು ಸಹ ತೋರಿಸ್ತಾ ಇರ್ತಾರೆ. ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಆಗೋದಿಲ್ಲ. ಹಾಗಾಗಿ ನಾವು ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಅವ್ರಿಗೆ ಅರಿವಾಗುತ್ತೆ. ಕೂಡಲೇ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಪ್ರಕರಣವನ್ನು ತನಿಖೆಗೆ ಕೈಗೆತ್ತಿಕೊಂಡಂಥ ಹುಳಿಮಾವು ಪೊಲೀಸರು ತನಿಖೆ ಕೈಗೊಂಡಾಗ ಈ ಒಂದು ನಿಯೋ ಸಿಸ್ಟಮ್ ವಂಚನೆ ಜಾಲ ಏನಿತ್ತು, ಇದು ದೆಹಲಿಯಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನೇ ಸಹ ಮಾಡ್ಕೊಂಡಿರ್ತಾರೆ. ದೆಹಲಿ ಮೂಲದ ಒಬ್ಬ ವ್ಯಕ್ತಿ ಹೇಳದಂತೆ ಇವರು ಈ ರಾಜ್ಯಾದ್ಯಂತ, ಜೊತೆಗೆ ದೇಶದ ಹಲವಾರು ರಾಜ್ಯಗಳಲ್ಲಿ ಈ ಒಂದು ದುಷ್ಕೃತ್ಯವನ್ನು ಎಸಗುವಂಥ ಕೆಲಸವನ್ನು ಮಾಡೋದು. ನಿಯೋ ಸಿಸ್ಟಮ್ ಮುಖಾಂತರ ನೀವು ಬಂಡವಾಳ ಹೂಡಿಕೆ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಏನು ಮೊದಲಿಗೆ 3,20,00,000 ರೂಪಾಯಿ ಹಣವನ್ನು ಕಳ್ಕೊಂಡಂಥ ವ್ಯಕ್ತಿ ನೀಡಿದಂಥ ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡಾಗ
ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ ಇಲ್ಲಿವರೆಗೂ 11 ಜನ ಆರೋಪಿಗಳನ್ನು ಉಳಿಮಾವು ಪೊಲೀಸರು ಬಂಧಿಸಿರ್ತಕ್ಕಂಥದ್ದು. ಅವರಿಂದ ಸುಮಾರು ಆ ಕೃತ್ಯಕ್ಕೆ ಬಳಸ್ತಾ ಇದ್ದಂಥ ಫೋನ್ಗಳಿರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಜೊತೆಗೆ ಡೆಬಿಟ್ ಕಾರ್ಡ್ಗಳಿರ್ಬೋದು, ಈ ರೀತಿಯಾಗಿ ಕೃತ್ಯಕ್ಕೆ ಬಳಸಿದಂಥ ಡಿಜಿಟಲ್ ಎವಿಡೆನ್ಸ್ಗಳೆಲ್ಲವನ್ನು ಸಹ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಆರೋಪಿಗಳು ದೇಶಾದ್ಯಂತ ನಡೆಸಿರ್ತಕ್ಕಂಥ ಒಂದು ಕೃತ್ಯವನ್ನು, ಅಂದರೆ ನಕಲಿ ಖಾತೆಗಳನ್ನು, ಯಾರು ಅವರ ಅಕೌಂಟ್ಗಳನ್ನು ಯೂಸ್ ಮಾಡ್ತಾರೋ ಇರಲ್ವೋ ಅವರನ್ನು ಬಾಡಿಗೆ ಖಾತೆಗಳನ್ನಾಗಿ ಬಳಸ್ಕೊತಾರೆ. ಜನ ಹೂಡಿಕೆ ಮಾಡಿದಂಥ ಹಣವನ್ನು ಆ ಖಾತೆಗಳಿಗೆ ವರ್ಗಾವಣೆ ಮಾಡಿ ಅದನ್ನು ತಮ್ಮ ಬಳಿ ಇರ್ತಕ್ಕಂಥ ಡೆಬಿಟ್ ಕಾರ್ಡ್ಗಳಿಂದ ಡ್ರಾ ಮಾಡ್ಕೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 4,700 ಕೋಟಿಯಷ್ಟು ಇವರು ಅಕ್ರಮವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಉಳಿಮಾವು ಪೊಲೀಸರು ಮುಂದುವರಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.